ಇವತ್ತು ಮಾನ್ಯ ಶಾಸಕರು ಬಾಲಕೃಷ್ಣ ಅವರು ಏನು ನಾವು 480 ದಿನದಿಂದ ಈ ಭೂಸ್ವಾಧೀನ ಬೇಡ ಅಂತ ಕೈ ಬಿಡಿ ಅಂತ ಹೋರಾಟ ಮಾಡ್ತಾ ಇದ್ದೋ, ಇಲ್ಲಿವರೆಗೂ ನಾವು ನಮ್ಮ ರೈತರುಗಳನ್ನ ಸಂಬಂಧ ಯಾವುದೇ ಸಭೆ ಮಾಡಿರಲಿಲ್ಲ. ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆ ಮುಖಾಂತರ ನಮ್ಮನ್ನ ರೈತರುಗಳು ಒಂದು 20ರಿಂದ 50 ಜನ ಬಂದು ಚರ್ಚೆ ಮಾಡಬೇಕು ಅಂತ ನಮ್ಮನ್ನ ಆಹ್ವಾನ ಮಾಡಿದ್ರು. ಅದರಿಂದ ಇವತ್ತು ಆಹ್ವಾನಕ್ಕೆ ನಾವು ಸಭೆಗೆ ಗೌರವ ಕೊಟ್ಟು, ಶಾಸಕ ಗೌರವ ಕೊಟ್ಟು ಈ ಸಭೆ ಈ ಸಭೆ ನಾವು ಒಂದೇ ಒತ್ತಾಯ ಮಾಡಿದ್ದೇನೆ ಅಂತಂದರೆ, ಸಣ್ಣ ಮತ್ತು ಅತಿ ಸಣ್ಣ ಭೂಮಿದಾರ ಏನು ಭೂಮಿಯಲ್ಲಿ ವ್ಯವಸಾಯ ನಂಬ್ಕೊಂಡು ಜೀವನ ಮಾಡ್ತಾರೆ, ಹೈನುಗಾರಿಕೆ, ರೇಷ್ಮೆ ಮತ್ತು ತರಕಾರಿ ಮುಸ್ಕಿನ ಜೋಳ ಬೆಳ್ಕೊಂಡು ಜೀವನ ಮಾಡ್ತಾರೆ. ದಯವಿಟ್ಟು ಈ ಸಣ್ಣ ಭೂಮಿನ ರೈತರುಗಳನ್ನ ಬದುಕು ಕಿತ್ಕೋಬೇಡಿ, ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾರೆ. ಅತಿ ಸಣ್ಣ ರೈತರುಗಳು ದಯವಿಟ್ಟು ಬದುಕು ಉಳಿಸ್ಕೊಡ್ಬೇಕು ಅಂತ ನಾವು ಶಾಸಕರ ಮನವಿ ಮಾಡಿದ್ವಿ. ಜೊತೆಗೆ ಇನ್ನೂ ಒಂದೇನು ಅಂತ ಹೇಳಿದ್ವಿ ಅಂತಂದರೆ, ಕಳೆದ ಮೇ 17ನೇ ತಾರೀಕು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ನಮ್ಮನ್ನ ಒಂದು ಸಭೆ ಕರೆದ್ರೆ 25 ಜನ ಹೋಗಿ ಅವ್ರ ಹತ್ರ ಮನವಿ ಕೊಟ್ಟಿದ್ವಿ. ಆ ಸಮಯದಲ್ಲಿ ಅವರು ಒಂದು ಮಾತನ್ನು ನಮಗೆ ಭರವಸೆ ಕೊಟ್ಟಿದ್ರು, ಒಬ್ಬ AS ಆಫೀಸರ್ನ ನಿಮ್ಮ ಬೈಲಮಂಗಲ ಮತ್ತು ಕಂಚನಹಳ್ಳಿ ಪಂಚಾಯತಿಗೆ ಕಳಿಸ್ತೀನಿ, ಅಲ್ಲ ವಸ್ತುಸ್ಥಿತಿ ಏನೇ ತಿಳ್ಕೊಂಡು ನಂತರ ನಿಮ್ಮ ಬಡ ರೈತರುಗಳಿಗೆ, ಸಣ್ಣ ರೈತರಿಗೆ ಏನು ಸಹಾಯ ಮಾಡ್ಬೋದೋ, ಇನ್ನು ಕೈ ಬಿಡೋಕ್ಕೆ ಸಾಧ್ಯತೆಗಳನ್ನ ಅಧಿಕಾರಿಗಳ ಉನ್ನತ ಅಧಿಕಾರಿಗಳು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ತೀನಿ ಅಂತ ನಮಗೆ ಉಪಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರು. ಆ ಭರವಸೆ ಮೇಲೆ ನಾವು ಅತ್ಯಂತ ಶಾಂತಿಯುತ ಗೌರವವಾಗಿ ನಾವು ಡಿ ಕೆ ಶಿವಕುಮಾರ್ ಮಾತಿಗೆ ಗೌರವ ಕೊಟ್ಟು ನಡ್ಕೊಟ್ಟಿದ್ವಿ. ಅದಾದ ನಂತರ ರಾಜಕೀಯ ಬೆಳವಣಿಗೆ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮನ್ನು ಮತ್ತೆ ಅವ್ರು ಭೇಟಿ ಮಾಡೋಕ್ಕೆ ಕಾಲಾವಕಾಶ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವೀಗ ನಾವು ಬಾಲಕೃಷ್ಣ ಹತ್ರ ಏನು ಮನವಿ ಮಾಡಿದ್ದೀವಿ ಅಂದರೆ, ಮುಖ್ಯಮಂತ್ರಿ ತಾವು ಇದೇ ಉಪಮುಖ್ಯಮಂತ್ರಿ ಇಲ್ಲಕ ನಮ್ಮ ಸಭೆ ಮಾಡ್ತೀವಿ, ಮುಂದಿನ 15 ನಿಮ್ಮ ರೈತರ ಕತೆ ಸಭೆ ಮಾಡ್ತೀವಿ ಅಂದಿರೋ. ಹಾಗಾಗಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ, ನಮ್ಮ ರೈತರುಗಳು ನೋವು ಹೇಳ್ಕೊಳ್ಳೋಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಡ್ಬೇಕು. ನಮಗೊಂದಿಷ್ಟು ಭರವಸೆಗಳು ಕೊಟ್ಟರು ಹಿಂದೆ ಸಭೆ ಆದಾಗ, ಏನು ಮೇ 17ನೇ ತಾರೀಕಲ್ಲಿ ಸಭೆಯಲ್ಲಿ ನಿಮ್ಮ ಬಡ ರೈತರು ಒಳ್ಳೇದು ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ, ನಿಮ್ಗೆ ಸ್ಪಂದಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟರು. ಹಾಗಾಗಿ ನಮ್ಗೆ ಅವ್ರ ಮಾತಾಡೋಕೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನಮ್ಮ ನೋವು ಹೇಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ವಿ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರೆ, ಮತ್ತೊಂದು ಅವ್ರ ಒಂದು ಪ್ರಮುಖವಾದ ಅಂಶ ಏನು ಹೇಳ್ತಾ ಇದ್ದೀವಿ ಅಂದರೆ, ಮುಖ್ಯಮಂತ್ರಿ ಅಥವಾ ಸರ್ಕಾರದ ನಮಗೆ ಚರ್ಚೆಯಾಗಿ ನಮಗೂ ರೈತರಿಗೂ ತೀರ್ಮಾನ ಆಗೋವರೆಗೂ ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಗಳು, JMC ಮಾಡೋದಾಗಲಿ, ಪರಿಹಾರ ವಿತರಣೆ ಮಾಡೋದಾಗಲಿ, ಇಂಥ ಯಾವುದೇ ಪ್ರಕ್ರಿಯೆಗಳನ್ನ ನೀವು ಮುಂದುವರಿಸಬಾರ್ದು. ಹಾಗಾಗಿ ಇಲ್ಲೇನಾಗುತ್ತೆ, ಒಂದು JMC ಮಾಡೋಕ್ಕೆ ಹೋದಾಗ 4 ಜನ ಕೊಡಲ್ಲ ಅಂತಾರೆ, ಮಧ್ಯೆ ಒಬ್ಬ ಕೊಡ್ತಿರ್ತಾರೆ. ಇದು ಭೂಸ್ವಾಧೀನ ಆಗಿದ್ರೆ ಎಲ್ಲರ ಜಮೀನಿಗೂ ಅಪ್ಲೈ ಆಗಿರೋದು, ನೋಟಿಫಿಕೇಶನ್ ಎಲ್ಲರ ಜಮೀನು ಆಗಿರೋದ್ರಿಂದ ಮಧ್ಯೆ JMC ಮಾಡಿದಾಗ ಬೇರೆ ರೈತರುಗಳು ತೊಂದರೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು JMC ತಾತ್ಕಾಲಿಕ ನಿಷೇಧ ಮಾಡಿ, ಸ್ಟಾಪ್ ಮಾಡಿ, ಜೊತೆಗೆ ಪರಿಹಾರ ನೀಡೋದನ್ನು ಸಹ ನೀವು ದಯವಿಟ್ಟಿಗೆ ಕೂಡ ನಿಲ್ಲಿಸಬೇಕು ಅಂದಾಗ ನಾನು ಉನ್ನತ ಅಧಿಕಾರಿಗಳ ಚರ್ಚೆ ಮಾಡ್ತೀವಿ ಅಂದರೆ, ನಾವು ಶಾಸಕರ ಗೌರವ ಕೊಟ್ಟು ಇವತ್ತು ಅತ್ಯಂತ ಶಾಂತಿಯುತ ನಡ್ಕೊಂಡಿದ್ದೀವಿ. ಸುಮಾರು 15 ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಿ ಶನಿವಾರ ಬೈಲಮಂಗಲಕ್ಕೆ ಬರ್ತಿದ್ದಾರೆ. ಮತ್ತು ಅಲ್ಲೊಂದು ಪಬ್ಲಿಕ್ ಹಿಯರಿಂಗ್ ಸಹ ಆಗುತ್ತೆ. ಅಂದರೆ ಒಂದು ನ್ಯಾಯಾಲಯ ಪೀಠವನ್ನು ನಾವು ಅಲ್ಲೇ ಸೃಷ್ಟಿ ಮಾಡ್ತೀವಿ. ನ್ಯಾಯಾಲಯ ಪೀಠದಲ್ಲಿ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರನ್ನ ಅಲ್ಲಿ ನ್ಯಾಯಾಧೀಶರು ಕುರ್ಚಿಯಲ್ಲಿ ಕೂರಿಸ್ತೀವಿ. ನಮ್ಮ ನೋವು, ನಮ್ಮ ಕಷ್ಟ ಮತ್ತು ಅವೆರಡು ಪಂಚಾಯತಿ ವಸ್ತುಸ್ಥಿತಿನ ನ್ಯಾಯಾಧೀಶರ ಮುಂದೆ ಮಂಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಯಾವ ವಿಚಾರವಾಗಿ ನಮ್ಮ ಭೂಸ್ವಾಧೀನ ಕೈ ಬಿಡೋ ವಿಚಾರ. ನಮ್ಮ ಅಜೆಂಡಾ ಒಂದೇ, ಅಕ್ವೇಷನ್ ಕೈ ಬಿಡಿ. ನಮ್ದು ಒಂದೇ ಬೇಡಿಕೆ ಇರೋದು. ನಮ್ದು ಯಾವುದೇ ಥರ ಹಣದ ಬೇಡಿಕೆ ಆಗಲಿ, ಇದು ಇನ್ನೊಂದು ರೇಷು ಬೇಡಿಕೆ ಆಗಲಿ, ಅಥವಾ ಮರ ಮಾಳಿಕೆಗೆ ಬೇಡಿಕೆ ಆಗಲಿ ಯಾವುದೂ ಇಲ್ಲ. ನಮ್ಮಲ್ಲಿ ನಮ್ಮ ಬದುಕು ಕಟ್ಕೊಂಡಿದ್ದೀವಿ, ಬದುಕಕ್ಕೆ ಬಿಡಿ ಅಷ್ಟೇ ನಮ್ಮ ಮನವಿ ಬಿಟ್ಟರೆ ಏನು ಉದ್ದೇಶ. ಹೋರಾಟ ನಾವು ಇಲ್ಲಿವರೆಗೂ ಸರ್ಕಾರಕ್ಕೆ ಇದನ್ನ ತುಂಬ ಗೌರವಯುತವಾಗಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಅದನ್ನು ಈಗ ನಾವು ಶಾಸಕರಿಗೆ ಹೇಳಿದ್ದೀವಿ. ಇನ್ನು ನೀವು ಎಪ್ಪಿತಪ್ಪಿ ನಮ್ಮ ಮನವಿನಲ್ಲಿ ತೊಗೊಂಡು ಸುಮ್ಮನೆ ಹೀಗೆ ಥರ ನೆಗ್ಲೆಕ್ಟ್ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀವಿ ಅಂದರೆ, ನಾವು ಶಾಂತಿಯುತ ಹೋರಾಟನ ಅದು ಕ್ರಾಂತಿಯುತವಾಗಿ ಪರಿವರ್ತನೆ ಆಗುತ್ತೆ. ಅದು ಹೆದ್ದಾರಿ ರಸ್ತೆ ತಡೆ ಆಗ್ಬೋದು, JMC ಬಂದಾಗ ಅಧಿಕಾರಿಗಳ ಮೇಲೆ ಅಲ್ಲೇ ಆಗ್ಬೋದು. ಈ ಥರ ಯಾವ್ದಾದ್ರು ಪ್ರಕ್ರಿಯೆಗಳಾದರೆ ಅದು GBD ಮತ್ತು ನೀವೇ ಕಾರಣ ಆಗ್ತೀರಾ. ನಾಳೆ ನಡೆಯುವಂಥ ಕಾನೂನು ಭಂಗ ಏನೋ ಆಯಿತು ಅಂದಾಗ ನಾವು ಜವಾಬ್ದಾರಲ್ಲ, ನಾವು ಶಾಂತಿಯುತವಾಗಿ ನಮ್ಗೆ ಗೌರವ ಕೊಡಿ ಅಂತ ಕೇಳಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ರೈತರನ್ನ ಇನ್ನೊಂದು ಬಾರಿ ಕರೆದು ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನ ಕರೀತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ನಮ್ಮ GBD ಅಧ್ಯಕ್ಷರಾದಂಥ ನಟರಾಜ್ರವರು, ನಮ್ಮ ಸ್ನೇಹಿತರಾದಂಥ ಬೆಳಸ್ವಾಮಿ ಅವರು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ರೈತರನ್ನ ನಾವು ಕರೆದು ಮನವೊಲಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೋದೋ. ಕೆಲವು ರೈತರುಗಳು ಮಾತಾಡಿ, ನೀವು ಸ್ವಲ್ಪ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ಪ್ರಮುಖವಾಗಿ ವಿಚಾರ ತೆಗೆದುಕೊಂಡ್ರೆ ರೈತರುಗಳು ಒಪ್ಪೋದು, ಇನ್ನೂ ಒಂದು ಅವಕಾಶ ಅವ್ರಿಗೆ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದು. ಅದರಲ್ಲಿ ಭಿನ್ನಾಭಿಪ್ರಾಯ ಇದೆ. ಕೆಲವರು ನಮ್ಮ ಭೂಮಿ ಬಿಡೋದಿಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಮಗೆ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಈಗ ಅದಕ್ಕೆ ನಾವೇನು ಮಾಡಿದ್ವಿ, ಮುಖ್ಯಮಂತ್ರಿಗಳ ಹತ್ರನೂ ಟೈಮ್ ತೊಗೊಳಕ್ಕೆ ಹೇಳಿದ್ವಿ. ನಿಮ್ಮೆಲ್ಲ ಕೂಡ ಒಂದ್ಸರಿ ಭೇಟಿ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು, ರೈತರ ಮನವೊಲಿಸ್ತಕ್ಕಂಥ ಕೆಲಸ ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೇವೆ. ಅದೇ ವಿಚಾರವಾಗಿ ಈಗ ರೈತರನ್ನ ಒಂದು ಬಾರಿ
ಅವ್ರಿಗೆ ಕರೆದು ಮಾತಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.